ಮಹಾರಾಷ್ಟ್ರದಲ್ಲಿ ಮುಂದುವರೆದಂತಹ ಮಳೆಯ ಆರ್ಭಟ. ಕೃಷ್ಣಾ ಹಾಗೂ ಮಲಪ್ರಭಾ ಘಟಪ್ರಭಾ ನದಿ ಒಳ ಹರಿವು ಹೆಚ್ಚಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿದು ಬಂದಿದೆ 3 ನದಿಗಳು. ಮಹಾರಾಷ್ಟ್ರದಲ್ಲಿ ಮುಂದುವರೆದಂತಹ ಮಳೆಯ ಆರ್ಭಟ. ಕೃಷ್ಣಾ ಘಟಪ್ರಭಾ ಮಲಪ್ರಭಾ ನದಿಗಳು ಹರಿವು ಹೆಚ್ಚಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿಯುವಂತಹ 3 ನದಿಗಳು ಅಪಾಯ ಮಟ್ಟವನ್ನ ಮೀರಿ ಹರಿಯುತ್ತಿದೆ. ನದಿ ಪಾತ್ರದಲ್ಲಿ ನೀರಾವರಿ ಪಂಪ್ ಸೆಟ್ಗಳು ಸ್ಥಳಾಂತರ. ನದಿಗೆ ಇಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಮಹಾರಾಷ್ಟ್ರದಲ್ಲಿ ಭರ್ಜರಿ ಮಳೆ ಆಗ್ತಾ ಇದೆ. ಅಲ್ಲಿರುವಂತಹ ಜನರಿಗೆ ಅದು ಕಷ್ಟ ಆಗ್ತಾ ಇದೆ. ಅಲ್ಲಿಂದ ನೀರು ಕೊಚ್ಕೊಂಡು ಬಂದು ಕೃಷ್ಣಾ ಘಟಪ್ರಭಾ ಮಲಪ್ರಭಾ ಆ ಒಂದು ನದಿಗೆ ಬಂದು ಸೇರುತ್ತೆ. ಒಳ ಹರಿವು ಜಾಸ್ತಿ ಆಗಿದೆ. ಆ ಒಂದು ಕಾರಣಕ್ಕಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ 3 ನದಿ ಹರಿತಾ ಇರೋ ಕಾರಣಕ್ಕಾಗಿ ಎಲ್ಲೂ ಮೀನುಗಾರರು ಹೋಗಿ ಮೀನು ಹಿಡಿಯೋ ಸಾಹಸ ಮಾಡಬೇಡಿ ಅಂತ ಹೇಳಿ ಖಡಕ್ ಆಗಿ ಎಚ್ಚರಿಕೆಯನ್ನ ನೀಡಲಾಗ್ತಾ ಇರುವಂಥದ್ದು. ಇನ್ನು ಅಪಾಯ ಮಟ್ಟವನ್ನ ದಾಟಿ ಹರಿತಾ ಇರುವಂತಹ ನೀರು. ಹೋಗ್ಬೇಡ್ರಪ್ಪ ಮನೆಗೆ, ಆ ಒಂದು ನದಿಗಳಿಗೆ ಮನೆಯಲ್ಲೇ ಇರೋದು ಬೆಸ್ಟು. ಸೊ ಆ ಕಾರಣಕ್ಕೆ ನಿಮ್ಮನ್ನು ನಂಬ್ಕೊಂಡು ಕುಟುಂಬಸ್ಥರು ಬೇರೆ ಇರ್ತಾರೆ. ಹೋಗೋದಕ್ಕಿಂತ ನೋಡ್ತಾ ನಿಂತುಕೊಳ್ಳಿ ಸಾಕು, ಮನೆಯಿಂದ ಸಾಕು. ಆದ್ರೇನು ಮಳೆ ಆದಂಗೆ ಆಗೋದಿಲ್ಲ. ಭೂಮಿ ಈ 2-3 ಮಳೆಗಳು ಹೋದ ಸಂಬಂಧ ರೈತರು ಕಂಗಾಲಾಗ್ಯಾರ. ಈಗ ಇನ್ನೇನೇ ಹೊಳೆ ಬಂದರೂ ಸಹಿತ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಹೊಳೆದಂಡವರು ಕಿನಾಲ್ದವರು ಅಷ್ಟೇ ಬೆಳಿತಾರೆ. ಉಳಿದವ್ರಿಗೆ ಅನಾನುಕೂಲ ಆಗೈತಿ. ಕರ್ನಾಟಕ ಸರ್ಕಾರ ಏನರ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಕಳಕಳಿಯ ವಿನಂತಿ. ಜಂಗಪ್ಪ ಯಮನಪ್ಪ ಕಲ್ಲಾರಿ. ಮಳೆ ಬಂದೈತಿ ಕರೆ, ಅದೆಲ್ಲ ಕರೆ. ಆದ್ರೇನು ಮಳೆ ಆದಂಗೆ ಆಗೋದಿಲ್ಲ. ನಮ್ಗೆ ಈಗ ಮುಂಗಾರು ಮಳೆ ಹೋಗಿದ್ದಕ್ಕೆ ಏನೂ ನಾವು ಬಿತ್ತೇ ಇಲ್ಲ. ಏನು ಬಿತ್ತಾಕಿಲ್ಲ. ಯಾವ ಸಜ್ಜಿ ಹೋತು, ಗೊಂಜಾಳ ಹೋತು, ಯಾವುದು ಎಲ್ಲ ಏನೂ ನಾವು ಬೆಳೆಯಲ್ಲಿ ಬಿತ್ತಿಲ್ಲ. ಈಗ ಏನೋ ದಯದಿಂದ, ದೇವರ ದಯದಿಂದ ಮತ್ತು ಮ್ಯಾಗಿನವರು ಎಲ್ಲರೂ ಕೂಡ್ಕೊಂಡು ಕೃಷ್ಣಾ ನದಿಗೆ ನೀರು ಬಿಟ್ಟಾರ. ಕರಿಗಳಿಗೆ ಕುಡಿಯೋಕೆ ನೀರು ಆಯ್ತು ಮತ್ತು ಪ್ರಾಣಿ ಪಕ್ಷಿಗಳಿಗೂ ಕುಡಿಯೋಕೆ ನೀರು ಆಯ್ತು ಅನ್ನುವಂಥದ್ದನ್ನು. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.